ಸಿಲಿಂಡರ್ ಈಗಾಗಲೇ ಸಿಗ್ತಾ ಇದೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ಗೆ ಸಮಸ್ಯೆ ಆಗಿರೋದು, ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಎಲ್ಲ ಕಡೆಗಳಲ್ಲೂ ಕೂಡ ಕಾಡ್ತಾ ಇದೆ. ಇದರ ಮಧ್ಯದಲ್ಲಿ ಅಡುಗೆ ಎಣ್ಣೆಗೂ ಕೂಡ ಈಗ ಅಭಾವ ಉಂಟಾಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಅಂಗಡಿಗಳಲ್ಲಿ ಈ ಅಡುಗೆ ಎಣ್ಣೆ ಸಿಗ್ತಾ ಇಲ್ವಂತೆ. 200ರಿಂದ 100 ಬಾಕ್ಸ್ ಆರ್ಡರ್ ಮಾಡಿದ್ರೆ 20ರಿಂದ 50 ಬಾಕ್ಸ್ ಮಾತ್ರ ಸಪ್ಲೈ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿದೆ. ಹೋಟೆಲ್ಗಳು ಬಂದಾಗ್ತಿದ್ದಾವೆ, ರೆಸ್ಟೋರೆಂಟ್ಗಳು ಬಂದಾಗ್ತಿದ್ದಾವೆ. ಸೌದೆ ಒಲೆಯಲ್ಲಿ ಒಂದು ಕಡೆ ಅಡಿಗೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಆದ ನಂತರ ಇದೀಗ ಅಡಿಗೆ ಎಣ್ಣೆಗೆ ಎಫೆಕ್ಟ್ ತಟ್ಟಿದೆ. ಸರಿಯಾಗಿ ಸ್ಟಾಕ್ ಕೊಡ್ತಿಲ್ಲ. ಹೀಗಾಗಿ ಅಡಿಗೆ ಎಣ್ಣೆ ಶಾಪ್ಗಳು ಮುಂದಿನ ದಿನಗಳಲ್ಲಿ ಬಂದಾಗ್ಬೋದು ಅಂತ APMCಯ ವರ್ತಕರು ಸಹ ಹೇಳ್ತಿದ್ದಾರೆ. ಯಾಕಂದರೆ 120ಕ್ಕೂ ಎಷ್ಟು ಬಾಕ್ಸ್ಗಳು ಸ್ಟಾಕ್ ಕೊಡರು, ಇದೀಗ ಅರ್ಧದಷ್ಟು ಸ್ಟಾಕ್ ಕೊಡ್ತಿದ್ದಾರೆ. 30ರಿಂದ 40 ಬಾಕ್ಸ್ ಮಾತ್ರ ಸ್ಟಾಕ್ ಕೊಡ್ತಿದ್ದಾರೆ. ನಮಗೂ ತೊಂದರೆ ಆಗಿದೆ, ಗ್ರಾಹಕರಿಗೂ ತೊಂದರೆ ಆಗಿದೆ. ಮತ್ತೊಂದು ಕಡೆ ಕಳೆದ ವಾರವಷ್ಟೇ 8ರಿಂದ 10 ರೂಪಾಯಿ ಏರಿಕೆ ಆಗಿತ್ತು. ಇದೀಗ ಮತ್ತೆ ಏರಿಕೆ ಮಾಡಿದ್ದಾರೆ. ಪ್ರತಿಯೊಂದು ಅಡಿಗೆ ಎಣ್ಣೆ ದರ ಏರಿಕೆ ಆಗಿದೆ. 8ರಿಂದ 10 ರೂಪಾಯಿ ಏರಿಕೆ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ತದೆ. ಯಾಕಂದರೆ ಒಂದು ಕಡೆ ವರ್ತಕರು ಹೇಳೋ ಪ್ರಕಾರ ಏಜೆನ್ಸಿ ಕೇಳಿದ್ರೆ ನಮಗೂ ಸ್ಟಾಕ್ ಬಂದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ನಮಗೂ ಸಮಸ್ಯೆ ಆಗಿದೆ. ಯಾಕಂದರೆ ಬಾಕ್ಸ್ಗಳು ಜಾಸ್ತಿ ದಿನದಿಂದ ದಿನಕ್ಕೆ ಬಾಕ್ಸ್ಗಳು ಮಾರಾಟ ಆಗ್ತಿತ್ತು. ಬಟ್ ಇದೀಗ ಕಡಿಮೆ ಸಂಖ್ಯೆಯಲ್ಲಿ ಬಾಕ್ಸ್ ಬರ್ತಿದೆ, ನಮಗೂ ಕಷ್ಟ ಆಗಿದೆ ಅಂತ ಒಂದು ಕಡೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಗ್ರಾಹಕರಿದ್ದವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಅಡಿಗೆ ಎಣ್ಣೆ ಜಾಸ್ತಿ ಆಗಿದೆ, ಮತ್ತೊಂದು ಕಡೆ ವರ್ತಕರು ಹೇಳ್ತಾರೆ ಸರಿಯಾಗಿ ಸ್ಟಾಕ್ ಬರ್ತಿಲ್ಲ ನಮಗೆ. ಮುಂದಿನ ದಿನಗಳಲ್ಲಿ ಈ ಹೋಟೆಲ್ ಅಂತೆ ನಾವು ಸಹ ಬಂದ್ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ ಸರ್ ಅಂತ? ಹೌದು ಸರ್, ಇವಾಗ ಆಯಿಲ್ಗಳು ಅಲ್ಲಿ 3 ದಿವಸಕ್ಕೆ 100 ರೂಪಾಯಿ ಜಾಸ್ತಿ ಇದೆ ಒಂದು ಬಾಕ್ಸ್ಗೆ, ಒಂದು ಪ್ಯಾಕೆಟ್ಗೆ. ಇವತ್ತು ಅದನ್ನು ಅಲ್ಲಿ ಅಂಗಡಿದ ಚಿಲ್ಲರೆ ಮಾರೋರಿಗೆ ನಾವೇನೋ ಹೇಳಿದ್ರೆ ಮೊನ್ನೆ ತಗೊಂಡಿದ್ದೀನಿ ಇವತ್ತೇನಕ್ಕೆ ಇಷ್ಟೊಂದು ರೈಟು ಅಂತಾರೆ. ಅವ್ರಿಗೆ ಬೆಲೆ ಏರಿಕೆದು ಇದು ಪೆಟ್ರೋಲ್ದು ಇದ್ರದ್ದು ಅವ್ರಿಗೇನು ಸಮಸ್ಯೆ ಗೊತ್ತೇ ಇಲ್ಲ. ಕಸ್ಟಮರ್ಸ್ಗಳಿಗೆ ಅವ್ರಿಗೇನು ಏಕ್ದಮ್ ಇಷ್ಟೊಂದು ಬೆಲೆ ಹೆಂಗಾಯ್ತದೆ, ಇಲ್ಲ ನೀವೇನೋ ಜಾಸ್ತಿ ಹೇಳ್ತಾ ಇದ್ದೀರಿ ನನ್ನ ಭಾವನೆ ಅವರ ತಿಳ್ಕೊಂಡಿರ್ತಾರೆ. ಈಗ 10 ರೂಪಾಯಿ ಜಾಸ್ತಿ ಆಗಿದೆ. ಈಗ 8ರಿಂದ 10 ರೂಪಾಯಿ ಎಣ್ಣೆನೇ ಸಿಗ್ತಾ ಇಲ್ಲ. ಇಲ್ಲಿ ಬಂದರೆ ಬಾಕ್ಸ ಇಲ್ಲ ಸರ್, ನೋ ಸ್ಟಾಕ್ ಅಂತಾರೆ. ಅದರಿಂದ ಇವಾಗ ಸಿಲಿಂಡ್ರು ಅಷ್ಟೇ. ಇವಾಗೇನು ಇನ್ನು ಇದೇ ಥರ ಇನ್ನೊಂದು ವಾರ ಆದರೆ ಈ ಫಂಕ್ಷನ್ಗಳು ಕೂಡ ಯಾವುದು ಕಾರ್ಯಕ್ರಮಗಳು ನಡೆಯಲ್ಲ. ಅವಾಗ ಯಾವ ಅಂಗಡಿಗಳಲ್ಲೂ ಬಿಸ್ನೆಸ್ಸು ಕೂಡ 50% ಬಿಸ್ನೆಸ್ ಇರೋದಿಲ್ಲ. ಬಾಕ್ಸ್ಗಳು ಸ್ಟಾಕ್ ಎಕ್ಸ್ಟ್ರಾ ಬರ್ತಿಲ್ಲ, ದರ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ, ತೊಗೊಂಡು ಹೋಗಕ್ಕೂ ಆಗ್ತಾ ಇಲ್ಲ, ಮಾರಕ್ಕೂ ತೊಂದರೆ ಆಗ್ತಾ ಇದೆ. ಸ್ಟಾಕ್ ತಗೊಂಡು ಹೋಗಿ ಬಂದಿರಾ ಬಾಕ್ಸ್? ಈಗ ಇಲ್ಲ ರೀ, ಇವತ್ತು ತೊಗೊಂಡು ಹೋಗ್ತಾ ಇಲ್ಲ ನೋಡಿ, ಏನು ಮಾಡ್ತೀರ? ಏನಂತಾರೆ ಈಗ ವರ್ತಕರು? ಅವ್ರು ಇವ್ರು ರೇಟ್ ಹೇಳ್ತಾರೆ, ನಾನು ಮಾರಕ್ಕನ ಆಗ್ತಾಯಿಲ್ಲ. ಇಲ್ಲ ಅಂತ ಹೇಳ್ತಾರೆ ಅವರು. ಸ್ಟಾಕು ಏನು ಮಾಡ್ತಾರೆ? ಎಸ್ ನೋಡಿ, ಸ್ಟಾಕ್ ಕಡಿಮೆ ಇದೆ. ದಿನಕ್ಕೆ 100 ಬಾಕ್ಸ್ಗಳು ಸ್ಟಾಕ್ ಬರ್ತಿದ್ವು. ಇದೀಗ 30ರಿಂದ 40 ಬಾಕ್ಸ್ ಮಾತ್ರ ಸ್ಟಾಕ್ ಬರ್ತಿದ್ದಾವೆ. ಇವ್ರು ಸಹ ಒಂದು ಕಡೆ ಅಂಗಡಿ ಮಾಲೀಕರು ಸ್ಟಾಕ್ ಸಿಗ್ತಿಲ್ಲ, ಬಾಕ್ಸ್ ತಗೊಳ್ಳೋಕೆ ಪರದಾಡ್ತಿದ್ದಾರೆ. ಯಾಕಂದ್ರೆ ಸುಮಾರು ಬಾಕ್ಸ್ ಕೇಳಿದರೆ ಕೊಡೋಕ್ಕಾಗ್ತಿಲ್ಲ. ಹೀಗಾಗಿ ಏಜೆನ್ಸಿಗಳು ಸಹ ನಮ್ಮ ಕಡೆ ಸ್ಟಾಕ್ ಇಲ್ಲ ಅಂತಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ಬೋದು, ಅಡಿಗೆ ಎಣ್ಣೆ ಸಿಗದಂತೆ ಆಗ್ಬೋದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಬೆಂಗಳೂರಿನಲ್ಲಿ ಹೋಟೆಲ್ ಅಂತೆ ಅಡಿಗೆ ಎಣ್ಣೆ ಶಾಪ್ಗಳು ಬಂದಾಗ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಂಡರ್ ಈಗಾಗಲೇ ಸಿಗ್ತಾ ಇದೆ. ಆದರೆ ಕಮರ್ಷಿಯಲ್ ಸಿಲಿಂಡರ್ಗೆ ಸಮಸ್ಯೆ ಆಗಿರೋದು, ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಎಲ್ಲ ಕಡೆಗಳಲ್ಲೂ ಕೂಡ ಕಾಡ್ತಾ ಇದೆ. ಇದರ ಮಧ್ಯದಲ್ಲಿ ಅಡುಗೆ ಎಣ್ಣೆಗೂ ಕೂಡ ಈಗ ಅಭಾವ ಉಂಟಾಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಅಂಗಡಿಗಳಲ್ಲಿ ಈ ಅಡುಗೆ ಎಣ್ಣೆ ಸಿಗ್ತಾ ಇಲ್ವಂತೆ. 200ರಿಂದ 100 ಬಾಕ್ಸ್ ಆರ್ಡರ್ ಮಾಡಿದ್ರೆ 20ರಿಂದ 50 ಬಾಕ್ಸ್ ಮಾತ್ರ ಸಪ್ಲೈ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿದೆ. ಹೋಟೆಲ್ಗಳು ಬಂದಾಗ್ತಿದ್ದಾವೆ, ರೆಸ್ಟೋರೆಂಟ್ಗಳು ಬಂದಾಗ್ತಿದ್ದಾವೆ. ಸೌದೆ ಒಲೆಯಲ್ಲಿ ಒಂದು ಕಡೆ ಅಡಿಗೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಆದ ನಂತರ ಇದೀಗ ಅಡಿಗೆ ಎಣ್ಣೆಗೆ ಎಫೆಕ್ಟ್ ತಟ್ಟಿದೆ. ಸರಿಯಾಗಿ ಸ್ಟಾಕ್ ಕೊಡ್ತಿಲ್ಲ. ಹೀಗಾಗಿ ಅಡಿಗೆ ಎಣ್ಣೆ ಶಾಪ್ಗಳು ಮುಂದಿನ ದಿನಗಳಲ್ಲಿ ಬಂದಾಗ್ಬೋದು ಅಂತ APMCಯ ವರ್ತಕರು ಸಹ ಹೇಳ್ತಿದ್ದಾರೆ. ಯಾಕಂದರೆ 120ಕ್ಕೂ ಎಷ್ಟು ಬಾಕ್ಸ್ಗಳು ಸ್ಟಾಕ್ ಕೊಡರು, ಇದೀಗ ಅರ್ಧದಷ್ಟು ಸ್ಟಾಕ್ ಕೊಡ್ತಿದ್ದಾರೆ. 30ರಿಂದ 40 ಬಾಕ್ಸ್ ಮಾತ್ರ ಸ್ಟಾಕ್ ಕೊಡ್ತಿದ್ದಾರೆ. ನಮಗೂ ತೊಂದರೆ ಆಗಿದೆ, ಗ್ರಾಹಕರಿಗೂ ತೊಂದರೆ ಆಗಿದೆ. ಮತ್ತೊಂದು ಕಡೆ ಕಳೆದ ವಾರವಷ್ಟೇ 8ರಿಂದ 10 ರೂಪಾಯಿ ಏರಿಕೆ ಆಗಿತ್ತು. ಇದೀಗ ಮತ್ತೆ ಏರಿಕೆ ಮಾಡಿದ್ದಾರೆ. ಪ್ರತಿಯೊಂದು ಅಡಿಗೆ ಎಣ್ಣೆ ದರ ಏರಿಕೆ ಆಗಿದೆ. 8ರಿಂದ 10 ರೂಪಾಯಿ ಏರಿಕೆ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ತದೆ. ಯಾಕಂದರೆ ಒಂದು ಕಡೆ ವರ್ತಕರು ಹೇಳೋ ಪ್ರಕಾರ ಏಜೆನ್ಸಿ ಕೇಳಿದ್ರೆ ನಮಗೂ ಸ್ಟಾಕ್ ಬಂದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ನಮಗೂ ಸಮಸ್ಯೆ ಆಗಿದೆ. ಯಾಕಂದರೆ ಬಾಕ್ಸ್ಗಳು ಜಾಸ್ತಿ ದಿನದಿಂದ ದಿನಕ್ಕೆ ಬಾಕ್ಸ್ಗಳು ಮಾರಾಟ ಆಗ್ತಿತ್ತು. ಬಟ್ ಇದೀಗ ಕಡಿಮೆ ಸಂಖ್ಯೆಯಲ್ಲಿ ಬಾಕ್ಸ್ ಬರ್ತಿದೆ, ನಮಗೂ ಕಷ್ಟ ಆಗಿದೆ ಅಂತ ಒಂದು ಕಡೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಗ್ರಾಹಕರಿದ್ದವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಅಡಿಗೆ ಎಣ್ಣೆ ಜಾಸ್ತಿ ಆಗಿದೆ, ಮತ್ತೊಂದು ಕಡೆ ವರ್ತಕರು ಹೇಳ್ತಾರೆ ಸರಿಯಾಗಿ ಸ್ಟಾಕ್ ಬರ್ತಿಲ್ಲ ನಮಗೆ. ಮುಂದಿನ ದಿನಗಳಲ್ಲಿ ಈ ಹೋಟೆಲ್ ಅಂತೆ ನಾವು ಸಹ ಬಂದ್ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ ಸರ್ ಅಂತ? ಹೌದು ಸರ್, ಇವಾಗ ಆಯಿಲ್ಗಳು ಅಲ್ಲಿ 3 ದಿವಸಕ್ಕೆ 100 ರೂಪಾಯಿ ಜಾಸ್ತಿ ಇದೆ ಒಂದು ಬಾಕ್ಸ್ಗೆ, ಒಂದು ಪ್ಯಾಕೆಟ್ಗೆ. ಇವತ್ತು ಅದನ್ನು ಅಲ್ಲಿ ಅಂಗಡಿದ ಚಿಲ್ಲರೆ ಮಾರೋರಿಗೆ ನಾವೇನೋ ಹೇಳಿದ್ರೆ ಮೊನ್ನೆ ತಗೊಂಡಿದ್ದೀನಿ ಇವತ್ತೇನಕ್ಕೆ ಇಷ್ಟೊಂದು ರೈಟು
ಅಂತಾರೆ. ಅವ್ರಿಗೆ ಬೆಲೆ ಏರಿಕೆದು ಇದು ಪೆಟ್ರೋಲ್ದು ಇದ್ರದ್ದು ಅವ್ರಿಗೇನು ಸಮಸ್ಯೆ ಗೊತ್ತೇ ಇಲ್ಲ ಕಸ್ಟಮರ್ಸ್ಗಳಿಗೆ. ಅವ್ರಿಗೇನು ಏಕ್ದಮ್ ಇಷ್ಟೊಂದು ಬೆಲೆ ಹೆಂಗಾಯ್ತದೆ, ಇಲ್ಲ ನೀವೇನೋ ಜಾಸ್ತಿ ಹೇಳ್ತಾ ಇದ್ದೀರಿ ನನ್ನ ಭಾವನೆ ಅವರ ತಿಳ್ಕೊಂಡಿರ್ತಾರೆ. ಈಗ ಬಂದು 10 ರೂಪಾಯಿ ಜಾಸ್ತಿ ಆಗಿದೆ. ಈಗ 8ರಿಂದ 10 ರೂಪಾಯಿ ಎಣ್ಣೆನೇ ಸಿಗ್ತಾ ಇಲ್ಲ. ಇಲ್ಲಿ ಬಂದರೆ ಬಾಕ್ಸ ಇಲ್ಲ ಸರ್, ನೋ ಸ್ಟಾಕ್ ಅಂತಾರೆ. ಅದರಿಂದ ಇವಾಗ ಸಿಲಿಂಡ್ರು ಅಷ್ಟೇ. ಇವಾಗೇನು ಇನ್ನು ಇದೇ ಥರ ಇನ್ನೊಂದು ವಾರ ಆದರೆ ಈ ಫಂಕ್ಷನ್ಗಳು ಕೂಡ ಯಾವುದು ಕಾರ್ಯಕ್ರಮಗಳು ನಡೆಯಲ್ಲ. ಅವಾಗ ಯಾವ ಅಂಗಡಿಗಳಲ್ಲೂ ಬಿಸ್ನೆಸ್ಸು ಕೂಡ 50% ಬಿಸ್ನೆಸ್ ಇರೋದಿಲ್ಲ. ಬಾಕ್ಸ್ಗಳು ಸ್ಟಾಕ್ ಎಕ್ಸ್ಟ್ರಾ ಬರ್ತಿಲ್ಲ, ದರ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ, ತೊಗೊಂಡು ಹೋಗಕ್ಕೂ ಆಗ್ತಾ ಇಲ್ಲ, ಮಾರಕ್ಕೂ ತೊಂದರೆ ಆಗ್ತಾ ಇದೆ. ಸ್ಟಾಕ್ ಈಗ ತಗೊಂಡು ಹೋಗಿ ಬಂದಿರಾ ಬಾಕ್ಸ್? ಈಗ ಇಲ್ಲ ರೀ, ಇವತ್ತು ತೊಗೊಂಡು ಹೋಗ್ತಾ ಇಲ್ಲ ನೋಡಿ, ಏನು ಮಾಡ್ತೀರ? ಏನಂತಾರೆ ಈಗ ವರ್ತಕರು? ಅವ್ರು ಇವ್ರು ರೇಟ್ ಹೇಳ್ತಾರೆ, ನಾನು ಮಾರಕ್ಕೂ ಆಗ್ತಾಯಿಲ್ಲ, ಇಲ್ಲ ಇಲ್ಲ ಅಂತ ಹೇಳ್ತಾರೆ ಅವರು. ಸ್ಟಾಕು ಏನು ಮಾಡ್ತಾರೆ? ಎಸ್ ನೋಡಿ, ಸ್ಟಾಕ್ ಕಡಿಮೆ ಇದೆ. ದಿನಕ್ಕೆ 100 ಬಾಕ್ಸ್ಗಳು ಸ್ಟಾಕ್ ಬರ್ತಿದ್ವು. ಇದೀಗ 30ರಿಂದ 40 ಬಾಕ್ಸ್ ಮಾತ್ರ ಸ್ಟಾಕ್ ಬರ್ತಿದ್ದಾವೆ. ಇವ್ರು ಸಹ ಒಂದು ಕಡೆ ಅಂಗಡಿ ಮಾಲೀಕರು ಸ್ಟಾಕ್ ಸಿಗ್ತಿಲ್ಲ, ಬಾಕ್ಸ್ ತಗೊಳ್ಳೋಕೆ ಪರದಾಡ್ತಿದ್ದಾರೆ. ಯಾಕಂದ್ರೆ ಸುಮಾರು ಬಾಕ್ಸ್ ಕೇಳಿದರೆ ಕೊಡೋಕ್ಕಾಗ್ತಿಲ್ಲ. ಹೀಗಾಗಿ ಏಜೆನ್ಸಿಗಳು ಸಹ ನಮ್ಮ ಕಡೆ ಸ್ಟಾಕ್ ಇಲ್ಲ ಅಂತಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ಬೋದು, ಅಡಿಗೆ ಎಣ್ಣೆ ಸಿಗದಂತೆ ಆಗ್ಬೋದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಬೆಂಗಳೂರಿನಲ್ಲಿ ಹೋಟೆಲ್ ಅಂತೆ ಅಡಿಗೆ ಎಣ್ಣೆ ಶಾಪ್ಗಳು ಬಂದಾಗ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಸಿಲಿಂಡರ್ ಈಗಾಗಲೇ ಸಿಗ್ತಾ ಇದೆ, ಆದರೆ ಕಮರ್ಷಿಯಲ್ ಸಿಲಿಂಡರ್ಗೆ ಸಮಸ್ಯೆ ಆಗಿರೋದು, ಕಮರ್ಷಿಯಲ್ ಸಿಲಿಂಡರ್ನ ಅಭಾವ ಎಲ್ಲ ಕಡೆಗಳಲ್ಲೂ ಕೂಡ ಕಾಡ್ತಾ ಇದೆ. ಇದರ ಮಧ್ಯದಲ್ಲಿ ಅಡುಗೆ ಎಣ್ಣೆಗೂ ಕೂಡ ಈಗ ಅಭಾವ ಉಂಟಾಗಿದೆ ಅನ್ನುವಂಥ ಒಂದಷ್ಟು ಮಾಹಿತಿಗಳು ಸಿಗ್ತಾ ಇದೆ. ಅಂಗಡಿಗಳಲ್ಲಿ ಈ ಅಡುಗೆ ಎಣ್ಣೆ ಸಿಗ್ತಾ ಇಲ್ವಂತೆ. 200ರಿಂದ 100 ಬಾಕ್ಸ್ ಆರ್ಡರ್ ಮಾಡಿದ್ರೆ 20ರಿಂದ 50 ಬಾಕ್ಸ್ ಮಾತ್ರ ಸಪ್ಲೈ ಆಗ್ತಾ ಇದೆ ಅನ್ನುವಂಥದ್ದನ್ನು ಕೂಡ ಹೇಳ್ತಾ ಇದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಕಂಪ್ಲೀಟ್ ರಿಪೋರ್ಟ್ ಇದೆ, ನೋಡ್ಕೊಂಬನ್ನಿ. ಕಮರ್ಷಿಯಲ್ ಗ್ಯಾಸ್ ಕೊರತೆ ಉಂಟಾಗಿದೆ. ಹೋಟೆಲ್ಗಳು ಬಂದಾಗ್ತಿದ್ದಾವೆ, ರೆಸ್ಟೋರೆಂಟ್ಗಳು ಬಂದಾಗ್ತಿದ್ದಾವೆ. ಸೌದೆ ಒಲೆಯಲ್ಲಿ ಒಂದು ಕಡೆ ಅಡಿಗೆ ಮಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರ ಆದ ನಂತರ ಇದೀಗ ಅಡಿಗೆ ಎಣ್ಣೆಗೆ ಎಫೆಕ್ಟ್ ತಟ್ಟಿದೆ. ಸರಿಯಾಗಿ ಸ್ಟಾಕ್ ಕೊಡ್ತಿಲ್ಲ. ಹೀಗಾಗಿ ಅಡಿಗೆ ಎಣ್ಣೆ ಶಾಪ್ಗಳು ಮುಂದಿನ ದಿನಗಳಲ್ಲಿ ಬಂದಾಗ್ಬೋದು ಅಂತ APMCಯ ವರ್ತಕರು ಸಹ ಹೇಳ್ತಿದ್ದಾರೆ. ಯಾಕಂದರೆ 120ಕ್ಕೂ ಎಷ್ಟು ಬಾಕ್ಸ್ಗಳು ಸ್ಟಾಕ್ ಕೊಡರು, ಇದೀಗ ಅರ್ಧದಷ್ಟು ಸ್ಟಾಕ್ ಕೊಡ್ತಿದ್ದಾರೆ. 30ರಿಂದ 40 ಬಾಕ್ಸ್ ಮಾತ್ರ ಸ್ಟಾಕ್ ಕೊಡ್ತಿದ್ದಾರೆ. ನಮಗೂ ತೊಂದರೆ ಆಗಿದೆ, ಗ್ರಾಹಕರಿಗೂ ತೊಂದರೆ ಆಗಿದೆ. ಮತ್ತೊಂದು ಕಡೆ ಕಳೆದ ವಾರವಷ್ಟೇ 8ರಿಂದ 10 ರೂಪಾಯಿ ಏರಿಕೆ ಆಗಿತ್ತು. ಇದೀಗ ಮತ್ತೆ ಏರಿಕೆ ಮಾಡಿದ್ದಾರೆ. ಪ್ರತಿಯೊಂದು ಅಡಿಗೆ ಎಣ್ಣೆ ದರ ಏರಿಕೆ ಆಗಿದೆ. 8ರಿಂದ 10 ರೂಪಾಯಿ ಏರಿಕೆ ಆಗಿದೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ತದೆ. ಯಾಕಂದರೆ ಒಂದು ಕಡೆ ವರ್ತಕರು ಹೇಳೋ ಪ್ರಕಾರ ಏಜೆನ್ಸಿ ಕೇಳಿದ್ರೆ ನಮಗೂ ಸ್ಟಾಕ್ ಬಂದಿಲ್ಲ ಅಂತ ಹೇಳ್ತಾರೆ. ಹೀಗಾಗಿ ನಮಗೂ ಸಮಸ್ಯೆ ಆಗಿದೆ. ಯಾಕಂದರೆ ಬಾಕ್ಸ್ಗಳು ಜಾಸ್ತಿ ದಿನದಿಂದ ದಿನಕ್ಕೆ ಬಾಕ್ಸ್ಗಳು ಮಾರಾಟ ಆಗ್ತಿತ್ತು. ಬಟ್ ಇದೀಗ ಕಡಿಮೆ ಸಂಖ್ಯೆಯಲ್ಲಿ ಬಾಕ್ಸ್ ಬರ್ತಿದೆ, ನಮಗೂ ಕಷ್ಟ ಆಗಿದೆ ಅಂತ ಒಂದು ಕಡೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಗ್ರಾಹಕರಿದ್ದವ್ರನ್ನ ಮಾತಾಡಿಸ್ತೀನಿ. ಸರ್, ಈಗ ಅಡಿಗೆ ಎಣ್ಣೆ ಜಾಸ್ತಿ ಆಗಿದೆ, ಮತ್ತೊಂದು ಕಡೆ ವರ್ತಕರು ಹೇಳ್ತಾರೆ ಸರಿಯಾಗಿ ಸ್ಟಾಕ್ ಬರ್ತಿಲ್ಲ ನಮಗೆ. ಮುಂದಿನ ದಿನಗಳಲ್ಲಿ ಈ ಹೋಟೆಲ್ ಅಂತೆ ನಾವು ಸಹ ಬಂದ್ ಮಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ ಸರ್ ಅಂತ? ಹೌದು ಸರ್, ಇವಾಗ ಆಯಿಲ್ಗಳು ಅಲ್ಲಿ 3 ದಿವಸದಿಂದ 100 ರೂಪಾಯಿ ಜಾಸ್ತಿ ಇದೆ ಒಂದು ಬಾಕ್ಸ್ಗೆ, ಒಂದು ಪ್ಯಾಕೆಟ್ಗೆ. ಇವತ್ತು ಅದನ್ನು ಅಲ್ಲಿ ಅಂಗಡಿದ ಚಿಲ್ಲರೆ ಮಾರೋರಿಗೆ ನಾವೇನೋ ಹೇಳಿದ್ರೆ ಮೊನ್ನೆ ತಗೊಂಡಿದ್ದೀನಿ ಇವತ್ತೇನಕ್ಕೆ ಇಷ್ಟೊಂದು ರೈಟು ಅಂತಾರೆ. ಅವ್ರಿಗೆ ಬೆಲೆ ಏರಿಕೆದು ಇದು ಪೆಟ್ರೋಲ್ದು ಇದ್ರದ್ದು ಅವ್ರಿಗೇನು ಸಮಸ್ಯೆ ಗೊತ್ತೇ ಇಲ್ಲ ಕಸ್ಟಮರ್ಸ್ಗಳಿಗೆ. ಅವ್ರಿಗೇನು ಏಕ್ದಮ್ ಇಷ್ಟೊಂದು ಬೆಲೆ ಹೆಂಗಾಯ್ತದೆ, ಇಲ್ಲ ನೀವೇನೋ ಜಾಸ್ತಿ ಹೇಳ್ತಾ ಇದ್ದೀರಿ ನನ್ನ ಭಾವನೆ ಅವರ ತಿಳ್ಕೊಂಡಿರ್ತಾರೆ. ಈಗ ಬಂದು 10 ರೂಪಾಯಿ ಜಾಸ್ತಿ ಆಗಿದೆ. ಈಗ 8ರಿಂದ 10 ರೂಪಾಯಿ ಎಣ್ಣೆನೇ ಸಿಗ್ತಾ ಇಲ್ಲ. ಇಲ್ಲಿ ಬಂದರೆ ಬಾಕ್ಸ ಇಲ್ಲ ಸರ್, ನೋ ಸ್ಟಾಕ್ ಅಂತಾರೆ. ಅದರಿಂದ ಇವಾಗ ಸಿಲಿಂಡ್ರು ಅಷ್ಟೇ. ಇವಾಗೇನು ಇನ್ನು ಇದೇ ಥರ ಇನ್ನೊಂದು ವಾರ ಆದರೆ ಈ ಫಂಕ್ಷನ್ಗಳು ಕೂಡ ಯಾವುದು ಕಾರ್ಯಕ್ರಮಗಳು ನಡೆಯಲ್ಲ. ಅವಾಗ ಯಾವ ಅಂಗಡಿಗಳಲ್ಲೂ ಬಿಸ್ನೆಸ್ಸು ಕೂಡ 50% ಬಿಸ್ನೆಸ್ ಇರೋದಿಲ್ಲ. ಬಾಕ್ಸ್ಗಳು ಸ್ಟಾಕ್ ಎಕ್ಸ್ಟ್ರಾ ಬರ್ತಿಲ್ಲ, ದರ ಜಾಸ್ತಿ ಆಗಿದೆ. ಜಾಸ್ತಿ ಆಗಿದೆ, ತೊಗೊಂಡು ಹೋಗಕ್ಕೂ ಆಗ್ತಾ ಇಲ್ಲ, ಮಾರಕ್ಕೂ ತೊಂದರೆ ಆಗ್ತಾ ಇದೆ. ಸ್ಟಾಕ್ ಈಗ ತಗೊಂಡು ಹೋಗಿ ಬಂದಿರಾ ಬಾಕ್ಸ್? ಈಗ ಇಲ್ಲ ರೀ, ಇವತ್ತು ತೊಗೊಂಡು ಹೋಗ್ತಾ ಇಲ್ಲ ನೋಡಿ, ಏನು ಮಾಡ್ತೀರ? ಏನಂತಾರೆ ಈಗ ವರ್ತಕರು? ಅವ್ರು ಇವ್ರು ರೇಟ್ ಹೇಳ್ತಾರೆ, ನಾನು ಮಾರಕ್ಕೂ ಆಗ್ತಾಯಿಲ್ಲ, ಇಲ್ಲ ಇಲ್ಲ ಅಂತ ಹೇಳ್ತಾರೆ ಅವರು. ಸ್ಟಾಕು ಏನು ಮಾಡ್ತಾರೆ? ಎಸ್ ನೋಡಿ, ಸ್ಟಾಕ್ ಕಡಿಮೆ ಇದೆ. ದಿನಕ್ಕೆ 100 ಬಾಕ್ಸ್ಗಳು ಸ್ಟಾಕ್ ಬರ್ತಿದ್ವು. ಇದೀಗ 30ರಿಂದ 40 ಬಾಕ್ಸ್ ಮಾತ್ರ ಸ್ಟಾಕ್ ಬರ್ತಿದ್ದಾವೆ. ಇವ್ರು ಸಹ ಒಂದು ಕಡೆ ಅಂಗಡಿ ಮಾಲೀಕರು ಸ್ಟಾಕ್ ಸಿಗ್ತಿಲ್ಲ, ಬಾಕ್ಸ್ ತಗೊಳ್ಳೋಕೆ ಪರದಾಡ್ತಿದ್ದಾರೆ. ಯಾಕಂದ್ರೆ ಸುಮಾರು ಬಾಕ್ಸ್ ಕೇಳಿದರೆ ಕೊಡೋಕ್ಕಾಗ್ತಿಲ್ಲ. ಹೀಗಾಗಿ ಏಜೆನ್ಸಿಗಳು ಸಹ ನಮ್ಮ ಕಡೆ ಸ್ಟಾಕ್ ಇಲ್ಲ ಅಂತಿದ್ದಾರೆ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಸಮಸ್ಯೆ ಆಗ್ಬೋದು, ಅಡಿಗೆ ಎಣ್ಣೆ ಸಿಗದಂತೆ ಆಗ್ಬೋದು. ಹೀಗಾಗಿ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತುಕೊಳ್ಬೇಕಾಗತ್ತೆ. ಬೆಂಗಳೂರಿನಲ್ಲಿ ಹೋಟೆಲ್ ಅಂತೆ ಅಡಿಗೆ ಎಣ್ಣೆ ಶಾಪ್ಗಳು ಬಂದಾಗ್ಬೋದು. ಕ್ಯಾಮ್ರಾ ಪರ್ಸನ್ ರಘು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.